ಸಿದ್ದರಾಮಯ್ಯ ಅವತ್ತು ಮಾಸ್ ಲೀಡರೇ, ಇವತ್ತು ಕೂಡ ಮಾಸ್ ಲೀಡರೇ. ಸಿದ್ದು ಕೈ ಬಿಟ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಲ್ವಾ? ಸಿದ್ದು ರಾಜಕೀಯ ನಿವೃತ್ತಿಯ ಮಾತು ಹೈಕಮಾಂಡ್ಗೆ ಬಿಸಿ ತುಪ್ಪವಾಯ್ತಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸಿದ್ದರಾಮಯ್ಯ ಅಂದ್ರೆ ಒಂದು ಶಕ್ತಿ, ಒಬ್ಬ ಮಾಸ್ ಲೀಡರ್. ಕರ್ನಾಟಕದಲ್ಲಿ ಯಾರಾದರೂ ಒಬ್ರು ಮಾಸ್ ಲೀಡರ್ ಇವತ್ತಿಗೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ರಾಜ್ಯದಲ್ಲಿ ದೇವೇಗೌಡರು, ಯಡಿಯೂರಪ್ಪ ಹೇಗೆ, ಅದೇ ರೀತಿ ಸಿದ್ದರಾಮಯ್ಯ ಕೂಡ ಒಬ್ರು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ರಾಜಕೀಯ ಕಲುಷಿತವಾಗಿದೆ, ನಾನು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನನಗೆ ವಯಸ್ಸಾಗಿದೆ, 85 ವರ್ಷ ಆಗುತ್ತೆ 2028ಕ್ಕೆ, ಹಾಗಾಗಿ ನಾನು ರಾಜಕೀಯದಿಂದ ನಿವೃತ್ತಿಯನ್ನ ಪಡೆದು ಬಿಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳೇ ಬಿಟ್ರು. ಆ ಮಾತು ಹೈಕಮಾಂಡ್ ಅಲ್ಲಿ, ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅಂತಂತೇಳಿ 1 to 1 ಬಿ ಕೆ ಹರಿಪ್ರಸಾದ್ ಜೊತೆ, ವೇಣುಗೋಪಾಲ್ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ವೇಣುಗೋಪಾಲ್ ಅವರು ಮುಂದೆ 1 hour ಚರ್ಚೆ ಮಾಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರು, ಅದು ಕೂಡ 2028ಕ್ಕೆ ನಿಮ್ಮದೇ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬೇಕು ಅಂತಂತ ಹೇಳಿ ನಾವು ಅವರನ್ನ ಅಧಿಕಾರದಿಂದ ಇಳಿಯುವಂತಹ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಲ್ವಾ, ಯಾಕೆ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅಂತಂತೇಳಿ ವೇಣುಗೋಪಾಲ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರೆ. ಆಗ ವೇಣುಗೋಪಾಲ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಅವರು ಈಗ ಮುಂಚೆವಷ್ಟು ಆಕ್ಟಿವ್ ಆಗಿಲ್ಲ, ಅವರಿಗೆ ವಯಸ್ಸಾಗ್ತಾ ಇದೆ ಸ್ವಾಮಿ, ಹಂಗಾಗಿ ಅವರು ರಾಜಕೀಯದಿಂದ ನಿವೃತ್ತಿಯನ್ನ ಪಡಿತೀನಿ ಅಂತಂತೇಳಿ ಈಗ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಂತಂತ ಹೇಳಿ ಹೇಳ್ತಾರೆ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕಂಪ್ಲೀಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲೋ ಒಂದ್ ಕಡೆ, ಅಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ರೆ ಕೊನೆ ಹಂತಕ್ಕೆ ಅವ್ರನ್ನ ಭಾಷಣ ಮಾಡೋದಕ್ಕೆ ಬಿಡ್ತಾರೆ. ಅಂದ್ರೆ ಜನ, ಆಮೇಲೆ ಮುಖಂಡರುಗಳು ಎಲ್ಲ ಎದ್ದೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಕೊನೆ ಹಂತದಲ್ಲಿ ಅವ್ರನ್ನ ಭಾಷಣ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಅದೆಲ್ಲವೂ ಕೂಡ ಅವ್ರಿಗೆ ಬಹಳ ಬೇಸರ ಕೂಡ ಆಗಿರುವಂತಹದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಎಲ್ಲವನ್ನೂ ಕೂಡ ಅಧಿಕಾರ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಆದ್ರೆ ಮುಂಬರುವಂತಹ ದಿನಗಳಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ಲಿಕ್ಕಾಗಲ್ಲ, ಕಾರಣ ನನ್ನ ವಯಸ್ಸಿನ ಅಂತರ. ಅಂದ್ರೆ ಈಗಾಗಲೇ ನನಗೆ 83 ವರ್ಷ, 2028ಕ್ಕೆ 85 ವರ್ಷ ಆಗುತ್ತೆ, ಹಾಗಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ಲಿಕ್ಕಾಗಲ್ಲ ಅಂತಂತೇಳಿ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿನಃ ಬೇರೆ ಏನೂ ಇಲ್ಲ ಅಂತ ಹೇಳಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಅಷ್ಟಕ್ಕೆ ಸುಮ್ಮನೆ ಆಗಲ್ಲ. ಎಗೈನು ಹರಿಪ್ರಸಾದ್ ಅವ್ರನ್ನ ಕರೀತಾರೆ. ಹರಿಪ್ರಸಾದ್ ಅವ್ರ ಜೊತೆ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಯಾಕೆ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಹಾಡಿದ್ರು ಅಂತಂತೇಳಿ ಹರಿಪ್ರಸಾದ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರೆ. ಸೊ ಆಗ ಹರಿಪ್ರಸಾದ್ ಅವರು ಒಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಅಧಿಕಾರದಿಂದ ಇಳಿದಿರುವುದು ಬೇಸರ ಆಗಿರುವಂತಹದ್ದು ನಿಜ, ಆದರೆ ಅವರ ಫಾಲೋವರ್ಸ್ಗಳಿಗೆ ಅಥವಾ ಅವರ ಜೊತೆ ಯಾರು ಅವರನ್ನ ನಂಬಿಕೊಂಡು ಬಂದಂತಹ ಮುಖಂಡರುಗಳು ಇದ್ರಲ್ಲ, ಅವರಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋದು ಅವ್ರಿಗೆ ಬೇಸರ ಆಗಿರುವಂಥದ್ದು. ಸೊ ಹಾಗಾಗಿ ಈಗ ಅವರು ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಹಾಡಿದ್ದಾರೆ ಅಂತಂತೇಳಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೇಳ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ಹಿರಿಯ ರಾಜಕಾರಣಿ, ಅಂತಹ ಮಾಸ್ ಲೀಡರು ಕರ್ನಾಟಕಕ್ಕೆ ಅವಶ್ಯಕತೆ ಇದೆ, ಅಂತಹ ಲೀಡರ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಬಾರ್ದು. ಅವ್ರಿಗೇನ್ ಬೇಕು, ಅವ್ರಿಗೆ ಅವರ ಫಾಲೋವರ್ಸ್ಗಳಿಗೆ ಏನು ಮಂತ್ರಿ ಸ್ಥಾನವನ್ನು ಕೊಡಬೇಕಾ ಅಥವಾ ಬೇರೆ ಏನು ಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಕೊಡೋಣ, ಆದ್ರೆ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಅಂತೇಳಿ ಬಿ ಕೆ ಹರಿಪ್ರಸಾದ್ ಅವರಿಗೆ, ಜೊತೆಗೆ ವೇಣುಗೋಪಾಲ್ ಅವರಿಗೆ, ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಾರೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಅವತ್ತು ಹೋಗ್ತಾರೆ. ಅಂದ್ರೆ ದೆಹಲಿಗೆ 2ನೇ ಪಟ್ಟಿಯನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ, ತೆಗೆದುಕೊಂಡು ಹೋಗ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತನ್ನ ಹೇಳ್ತಾರೆ, ಕೊಡಿ ಡಿ ಕೆ ಶಿ, ನಿಮ್ದು ಏನು ಪಟ್ಟಿ ಇದೆ ಕೊಡಿ, ನಾನು ಅದನ್ನ ಆಮೇಲೆ ನೋಡಿ ಚರ್ಚೆ ಮಾಡಿ ನಾನು ನಿಮಗೆ ಡಿಸ್ಕಸ್ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋದಂತಹ ಪಟ್ಟಿಯನ್ನು ಇಸ್ಕೊಂಡು ಅವ್ರನ್ನ ನೇರವಾಗಿ ನೀವು ಹೊರಡಿ ಅಂತ ಕಳ್ತಾರೆ. ಅದಾದ ಮೇಲೆ ಈ ಎಲ್ಲ ಡೆವಲಪ್ಮೆಂಟ್ಗಳಾಗಿರುವಂಥದ್ದು, ವೇಣುಗೋಪಾಲ್ ಅವ್ರನ್ನ ಕರ್ಸ್ಕೊಂಡಿರೋದು, ಬಿ ಕೆ ಹರಿ ಪ್ರಸಾದ್ ಜೊತೆ ಮಾತನಾಡಿರುವಂಥದ್ದು, ಇದೆಲ್ಲವೂ ಕೂಡ ಆಮೇಲೆ ಚರ್ಚೆ ಆಗಿರುವಂಥದ್ದು. ಸೊ ಈಗ ಕಾಂಗ್ರೆಸ್ನ ಮಹಾರಾಜ ಅಂತ ನಾನು ಯಾಕೆ, ಕರ್ನಾಟಕದ ಕಾಂಗ್ರೆಸ್ನ ಮಹಾರಾಜ ಅಂತ ಹೇಳಿ ನಾನು ಯಾಕೆ ಸಿದ್ದರಾಮಯ್ಯನವರಿಗೆ ಈ ಟೈಟ್ಲ್ ಕೊಟ್ಟಿದ್ದೀನಿ ಅಂತಂದ್ರೆ, ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಕೂಡ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅಂತಹ ಒಬ್ಬ ಮಾಸ್ ಲೀಡರು ಇರಲೇಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಯಾರ ಮುಖವನ್ನ ಇಟ್ಕೊಂಡು ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಗೆ ಹೋಗ್ತಾರೆ ಇವರು 2028ಕ್ಕೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದೆ ಇಟ್ಕೊಂಡು ಹೋಗ್ತಾರಾ? ಖಂಡಿತವಾಗ್ಲೂ ಚಾನ್ಸೇ ಇಲ್ಲ, ಅದಾಗೋದೂ ಇಲ್ಲ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲವು ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಇಡೀ ಕರ್ನಾಟಕಕ್ಕೆ ಯಾರಾದರೂ ಒಬ್ಬರು ಮಾಸ್ ಲೀಡರ್ ಇದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಸೊ ಹಾಗಾಗಿ ಸಿದ್ದರಾಮಯ್ಯನವರು 2028ರ ಚುನಾವಣೆಯಲ್ಲಿ ಹೇಗೆ ಅವರ ಒಂದು ಹೆಜ್ಜೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಜೊತೆಗೇನಂತಂದ್ರೆ ಈಗ 2028ರವರೆಗೂ ನಾನೇ ಕರ್ನಾಟಕದ ಸುಪ್ರೀಂ ಅನ್ನೋದನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಮೆಸೇಜ್ ಅನ್ನ ಈಗ ಕೊಟ್ಟಿರುವಂಥದ್ದು. ಅಂದ್ರೆ ನನ್ನ ಮಾತನ್ನ ನೀವು ಕೇಳಲೇಬೇಕು. ನನ್ನ ಪಕ್ಷದ ಅಂದ್ರೆ ನನ್ನನ್ನು ನಂಬಿ ಬಂದಂತಹ ಕಾರ್ಯಕರ್ತರಾಗಿರ್ಬೋದು ಅಥವಾ ನನ್ನನ್ನು ನಂಬಿ ಬಂದಂತಹ ಮುಖಂಡರುಗಳಾಗಿರ್ಬೋದು, ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ನೀವು ಪಕ್ಷದಲ್ಲಿ ಕೊಡಿ. ಇಲ್ಲ ಅಂತಂದ್ರೆ 2028ಕ್ಕೆ ಬೇರೆ ರೀತಿಯಾದಂತಹ ಒಂದು ವಾತಾವರಣ ಆಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರು ನಿವೃತ್ತಿಯ ಮಾತನ್ನ ಹೇಳಿಲ್ವಾ ಅಂತಲ್ಲ, ಖಂಡಿತವಾಗ್ಲೂ ಹೇಳಿದ್ದಾರೆ. ಈ ಹಿಂದೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಲೂ ಕೂಡ ಹೇಳಿದ್ರು. ಆದ್ರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಆದ್ರೆ ಈಗ ರಿಯಲ್ ಗೇಮ್ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯವರು ಯಾವ ರೀತಿ ಗೇಮ್ ಪ್ಲಾನ್ ಮಾಡಿರಂತಂದ್ರೆ 2028ರವರೆಗೂ ನನ್ನ ಕೈಯಲ್ಲೇ ಅಧಿಕಾರ ಇರಬೇಕು, ನಾನು ಹೇಳಿದಂತೆಯೇ ಆಗ್ಬೇಕು ಅನ್ನೋದನ್ನ ಈಗ ಹೈಕಮಾಂಡ್ಗೆ ಮೆಸೇಜ್ ಅನ್ನ ಪಾಸ್ ಮಾಡಿರುವಂಥದ್ದು. ಈಗ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯನವರ ಅವಶ್ಯಕತೆ ನಮಗೆ ಖಂಡಿತವಾಗ್ಲೂ ಇದೆ. ಅಂತಹ ಲೀಡರ್ ನಾವು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು ಅಂತೇಳಿ ರಾಜ್ಯ ನಾಯಕರಿಗೆ ಮೆಸೇಜ್ ಅನ್ನ ಈಗ ಪಾಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ನ ಮಹಾರಾಜ ಯಾರಪ್ಪ ಅಂತಂದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು. ಸೊ ಮುಂದೆ ಈ ಒಂದು ಚಿತ್ರಣ, ಈ ಒಂದು ರಾಜಕೀಯ ಚಿತ್ರಣ ಯಾವ ರೀತಿ ಬದಲಾಗಬಹುದು ಅನ್ನೋದನ್ನ ಮುಂದೆ ಕಾದು ನೋಡೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.